ನಮಸ್ಕಾರ ರೈತ ಬಾಂಧವರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅವರ ಕತೆ ಇದೆಲ್ಲ ಇನ್ನೊಬ್ಬರು ಸ್ಫೂರ್ತಿ ಆಗುತ್ತೆ ರೈತ ಬಾಂಧವರೇ. ನಿಜವಲ್ಲ ಹೇಳ್ತಾ ಇದ್ದೀನಿ. ನಾವಾಯಿತು ನೀವತ್ತು ಕೆಲಸ ಮಾಡ್ತೀವಿ, ಆ ಕೆಲಸದ ಅನುಭವ ಇದೆಯಲ್ಲ, ಆ ಅನುಭವದ ಪಾಠಗಳನ್ನ ಮತ್ತೆ ಅದನ್ನು ಮುಂದೆ ನೋಡ್ಸ್ಕೊಂಡು ಹೋಗಲ್ಲ. ನಾವು ಒಂದು ಕೆಲಸ ಮಾಡ್ತೀವಿ, ಕೆಲಸ ಮಾಡಿದ ಮೇಲೆ ಅದು ಬೇಸರ ಆಗುತ್ತೆ, ಅಲ್ಲಿ ದುಡ್ದದ್ದು ದುಡ್ಡನ್ನು ಮತ್ತು ಬೇರೆ ಕಡೆ ಹಾಕ್ತೀವಿ. ನಾವು ಬೇರೆ ಕಡೆ ಹಾಕಿದ್ಮೇಲೆ ಅಲ್ಲಿ ಅನುಭವ ಇರೋಲ್ಲ ಆ ಉದ್ಯಮದಾಗ. ನಮ್ಗೆ ಅಲ್ಲಿ ಕೆಲವೊಮ್ಮೆ ಲಾಸ್ ಆಗ್ಬೋದು, ಪಾಸ ಆಗ್ಬೋದು, ಲಾಭನ ಆಗ್ಬೋದು, ನಷ್ಟನ ಆಗ್ಬೋದು. ಅದಕ್ಕೆ ನಾವೇನು ಕಲ್ತಿರ್ತೀವಿ, ನಾವೇನು ಕೆಲಸ ಮಾಡ್ತಿರ್ತೀವಿ, ನಮಗೇನು ಜ್ಞಾನ ಇರ್ತೈತಿ, ಅದ್ರಾಗ ನಾವು ಮುಂದುವರ್ಸ್ಕೊಂತ ಹೋದ್ರೆ ಒಂದು ಉಜ್ವಲ ಭವಿಷ್ಯ ಕಾಣ್ಬೋದು. ಅದಕ್ಕೆ ಉದಾಹರಣೆ ಅಂತಂದರೆ ನಮ್ಮ ನಾರಾಯಣಪ್ಪ ಮಂಜುದಾರ್ ಅವರು. ನಾರಾಯಣಪ್ಪ ಮಂಜುದಾರ್ ಅವರು ಪಶ್ಚಿಮ ಬಂಗಾಳದ ನಾಂದೇಡ್ ಜಿಲ್ಲೆದವರು. ಪಶ್ಚಿಮ ಬಂಗಾಳದ ನಾಂದೇಡ್ ಜಿಲ್ಲೆ. ಆ ನಾಂದೇಡ್ ಜಿಲ್ಲೆ ಕೂಡ ಕೃಷಿಗೆ ಪೂರಕವಾಗಿದೆ. ಹೆಂಗಂದ್ರೆ ಹಚ್ಚ ಹಸಿರಿದೆ, ನೀರಾವರಿ ತುಂಬ ಚೆನ್ನಾಗಿದೆ, ಅಲ್ಲಿ ಕೃಷಿ ಪೂರಕವಾಗಿದೆ. ಆ ಒಂದು ಏರಿಯಾದಲ್ಲಿ ಬೆಳ್ಕೊಂಬಂದಂಥವ್ರು ಅವರು 1979ರಾಗ ಮೊದಲ ಏನಂತಾರಲ್ಲ ಕ್ವಾಲಿಟಿ ಐಸ್ ಕ್ರೀಮ್ ಡೈರಿಯಲ್ಲಿ ಶಾಸ್ತ್ರಜ್ಞರಾಗಿ ಸೇವೆ ಸಲ್ಲಿಸ್ತಾರೆ. ಅದನ್ನು ಸೇವೆ ಸಲ್ಲಿಸ್ಕೊಂಡ ಮತ್ತು ಮುಂದೆ ಬೇರೆ ಕಂಪ್ನಿಯಲ್ಲಿ ಮತ್ತು ಅಪಾರ್ಚುನಿಟಿಗಳು ಬರ್ತಾವೆ ಅವರಿಗೆ. ಯಾವ ಕಂಪ್ನಿಗಳಂದ್ರೆ ಕೋಲ್ಕತ್ತಾದ ಥಾಕರ್ ಡೈರಿಯಲ್ಲಿ ಪ್ರಾಡಕ್ಟ್ ಗುಣಮಟ್ಟದ ಅಧಿಕಾರಿಯಾಗಿ ಆ ಒಂದು ಠಾಕರ್ ಡೈರಿಗೆ ನಿರ್ದೇಶಕರಾಗಿ ಕೆಲವು ದಿನ ಸೇವೆ ಸಲ್ಲಿಸ್ತಾರೆ. ಸೇವೆ ಸಲ್ಲಿಸಿದ ಮೇಲೆ ಉತ್ತಮ ಗುಣಮಟ್ಟ ಪ್ರಾಡಕ್ಟ್ನ ಸಲಹೆಗಾರರಾಗಿ ಮತ್ತು ಕೋಲ್ಕತ್ತಾದ ಥಾಕರ್ ಡೈರಿಯಲ್ಲಿ ಏನಂತಾರಲ್ಲ ಸಲಹೆಗಾರಾಗಿ ಮ್ಯಾನೇಜರ್ ಆಗ್ತಾರೆ. ಸರಿನಾ, ಜನರಲ್ ಮ್ಯಾನೇಜರ್ ಆಗ್ತಾರೆ ಅವರು. ನೋಡಿ, ಮೊದಲ ಶಾಸ್ತ್ರಜ್ಞರಾಗ್ತಾರೆ 1979ರಾಗ, ಮತ್ತು 85ರಿಂದ 95ರವರೆಗೂ ಮದರ್ ಡೈರಿಯಲ್ಲಿ ಏನಂತಾರಲ್ಲ ಉನ್ನತ ಅಧಿಕಾರಿ ಆಗ್ತಾರೆ. ಮತ್ತು ಏನಂತಾರಲ್ಲ ಇನ್ನೊಂದು ಥಾಕರ್ ಡೈರಿಯಲ್ಲಿ ಪ್ರಾಡಕ್ಟ್ ಗುಣಮಟ್ಟದ ಅಲ್ಲಿ ಏನಂತಾರಲ್ಲ ಥಾಕರ್ ಡೈರಿಯ ಪ್ರಾಡಕ್ಟ್ ಸಲಹೆಗಾರನಾಗಿ ಜನರಲ್ ಮ್ಯಾನೇಜರ್ ಆಗ್ತಾರೆ. ಇಲ್ಲಿ ಈ 3 ಹಂತಗಳನ್ನು ನಿಭಾಯಿಸ್ಕೊಂಡ ಮೇಲೆ ಏನಂತಾರಲ್ಲ ತುಂಬ ಪರಿಪೂರ್ಣ ಜ್ಞಾನ ಪಡ್ಕೊಳ್ತಾರೆ. ಅದ್ರಾಗ ಡೈರಿ ತಜ್ಞರಾಗ್ತಾರೆ. ಡೈರಿ ತಜ್ಞರಾದಮೇಲೆ ಅವರ ಒಂದು ಡೈರಿ ಓಪನ್ ಮಾಡ್ತಾರೆ, ರೆಡ್ ಕೋ ಡೈರಿ ಅಂತಂದು. 1997ರಾಗ ಅವರ ಒಂದು ಸ್ವಂತ ಡೈರಿ ಓಪನ್ ಮಾಡ್ತಾರೆ ರೈತ ಬಂದವರೇ. ಅದು ಅವರ ಒಂದು 51ನೇ ವಯಸ್ಸಿನಲ್ಲಿ ಲೆಕ್ಕ ಹಾಕ್ಕೊಳ್ಳಿ. 51ನೇ ವಯಸ್ಸಿನಲ್ಲಿ ಡೈರಿ ಓಪನ್ ಮಾಡ್ತಾರೆ. ಡೈರಿ ಓಪನ್ ಮಾಡಿದಾಗ ದಿನಾಲು 100ರಿಂದ 500ವರೆಗೂ ಅಷ್ಟೇ ಅವರು ಹಾಲು ಏನಂತಾರಲ್ಲ ಬೈ ಮಾಡ್ತಿದ್ರು ಅಷ್ಟೇ. ತಾವೇ ಸೈಕಲ್ ಹೋಗಿ ತೊಗೊಂಬಂದು ಅದರಿಂದ ಹಾಲು ಸೇಲ್ ಮಾಡೋದು, ಮತ್ತು ಮೊಸರು, ಬೆಣ್ಣೆ, ಪನ್ನೀರು ಇತ್ಯಾದಿ ಪ್ರಾಡಕ್ಟ್ಗಳನ್ನ ಉತ್ಪಾದನೆ ಮಾಡ್ತಾಯಿದ್ರು. ಇವಾಗ ಎಷ್ಟಿದೆ ಅಂದರೆ ಪ್ರಸ್ತುತವಾಗಿ ಅವ್ರದ್ದು ಇವಾಗ ಪ್ರತಿದಿನ ಹಾಲಿನ ಸಂಗ್ರಹಣೆ ಎಷ್ಟಿದೆ ಅಂತಂದ್ರೆ 3,02,000ದಿಂದ 2,000 ಲೀಟ್ರ್ ಹಿಡ್ಕೊಂಡು 5 ಲಕ್ಷದವರೆಗೂ ಪ್ರತಿದಿನ 5 ಲಕ್ಷ ಲೀಟ್ರ್ವರೆಗೂ ಸಂಗ್ರಹ ಆಗ್ತದೆ ಅವ್ರ ಹಾಲು. ಮತ್ತು ಏನಪ್ಪ ಅಂತಂದ್ರೆ 12 ಜಿಲ್ಲೆಯಲ್ಲಿದೆ. ಟೋಟಲಿ ರೆಡ್ ಕೌ ಜಿಲ್ಲೆ 12 ಜಿಲ್ಲೆ 12 ಜಿಲ್ಲೆಯನ್ನು ವಿಸ್ತೀರ್ಣ ಪಡೆದಿದೆ. 3 ಪ್ರೊಸೆಸಿಂಗ್ ಯೂನಿಟ್ ಅದಾವೆ, 35 ಮಿಲ್ಕ್ ಚಿಲ್ಲಿಂಗ್ ಪ್ಲ್ಯಾಂಟ್ಸ್ ಅದಾವೆ. ಸರಿನಾ, ಮತ್ತು 300 ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಅವರ ಒಂದು ವಾರ್ಷಿಕ ಸರಾಸರಿ ಆದಾಯ ಎಷ್ಟಿದೆ ಅಂತಂದ್ರೆ 500 ಕೋಟಿ ಇದೆ. ಒಂದು ವರ್ಷಕ್ಕೆ ವಾರ್ಷಿಕ ಆದಾಯ 500 ಕೋಟಿ ರೈತ ಬಾಂಧವರೇ. ಅದಕ್ಕೆ ಏನಂತಂದ್ರೆ ನಮ್ಮ ನಾರಾಯಣಪ್ಪ ಮಂಜುದಾರ್ ಅವರು ಹಿರಿಯ ತಜ್ಞರವರು.
ನಮ್ಮ ದೇಶದಲ್ಲಿ ಡೈರಿ ಹಿರಿಯ ತಜ್ಞರು ಈ ಥರ ಒಂದು ಒಳ್ಳೆ ಒಂದು ಕನಸಿಟ್ಟುಕೊಂಡು ಅಚಲವಾದ ನಂಬಿಕೆ ಇಟ್ಟುಕೊಂಡು ಈ ಥರ ಒಂದು ಸಂಸ್ಥೆ ಬೆಳೆಸಿದರು ರೈತ ಬಾಂಧವರೇ. ಇವಾಗ ಪ್ರಸ್ತುತ ಅದು 500 ಕೋಟಿ ಪ್ರತಿ ವಾರ್ಷಿಕ ಆದಾಯ ಪಡಿತಾ ಇದೆ. ಮತ್ತು 2007ರಾಗ ಅವ್ರ ಮಗ ನಂದನ್ ಮಂಜುಧರ್ ಅವರು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನ್ನ ಮೊದಲ ಪ್ರಯತ್ನ ರೈತ ಬಾಂಧವರೇ. ಒಬ್ಬರು ಸಾಧಕರದು ಮಾತಾಡಬೇಕನ್ನೋದು ತುಂಬ ದಿನದ ಆಸೆ ಇತ್ತು. ಮೊದಲು ಇವ್ರದೇ ಎತ್ಕೊಂಡೆ ನಾನು, ಇವ್ರದೇ ಮಾತಾಡಬೇಕಂತಂದು. ಇದು ನನ್ನ ಮೊದಲ ಪ್ರಯತ್ನ. ನಿಮ್ಗೆ ಹೇಗೆ ಅನಿಸಿದ್ದು ಕಮೆಂಟ್ ಮುಖಾಂತರ ತಿಳಿಸಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.